ನಮಸ್ಕಾರ ಗುರು, ಆದಿ ಜೊತೆ ಇಂಗ್ಲಿಷ್ ಕಲಿತಿರೋ. ಐ ಹೋಪ್ ನೀವು ನನ್ನ ಹಿಂದಿನ ವಿಡಿಯೋಸ್ ನೋಡಿ ಅದನ್ನ ಪ್ರಾಕ್ಟೀಸ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸೈಲೆಂಟ್ ಎಲ್ ವರ್ಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಇಂಗ್ಲಿಷು ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲ, ಬಹಳಷ್ಟು ಭಾಷೆಗಳು ಬೇರೆ ಬೇರೆ ಪದಗಳಿಂದ ಕೂಡಿ ಮಾಡಿರೋ ಭಾಷೆನೇ ಇಂಗ್ಲಿಷು. ಸೊ ಕೆಲವು ವರ್ಡ್ಸ್ಗಳು ಸ್ಪೆಲ್ಲಿಂಗ್ ಹೆಂಗಿರುತ್ತೋ ಅದನ್ನ ಹಾಗೆ ಪ್ರೊನೌನ್ಸ್ ಮಾಡೋದಿಲ್ಲ. ಇವಾಗ ಈ ಎಲ್ಲ ಪದಗಳಲ್ಲಿ AL ಅಥವಾ OUL ಅಥವಾ OL ಇದ್ರೂ ಕೂಡ ಎಲ್ ಅನ್ನೋ ವರ್ಡ್ ಸೈಲೆಂಟ್ ಆಗಿರುತ್ತೆ, ನಾವು ಅದನ್ನ ಪ್ರೊನೌನ್ಸ್ ಮಾಡಲ್ಲ. ಇವಾಗ ರೂಲ್ 1 ಅಲ್ಲಿ ಎಲ್ಲ ವರ್ಡ್ಸ್ ಅಲ್ಲಿ AL ಇದೆ, ಆದರೆ ಎಲ್ ನ ಪ್ರೊನೌನ್ಸ್ ಮಾಡಲ್ಲ. ರೂಲ್ 2 OUL ಅಥವಾ OL ಒಟ್ಟಿಗೆ ಇದ್ದಾಗ ಎಲ್ ಸೈಲೆಂಟ್ ಆಗಿರುತ್ತೆ. ಸೊ ಈ ವರ್ಡ್ಸ್ನ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ರೂಲ್ 1, AL ಅನ್ನೋ ವರ್ಡ್ ಒಟ್ಟಿಗೆ ಬಂದಾಗ ಅದನ್ನ ಆಲ್ಮಂಡ್ ಅಂತಲ್ಲ ಆಮಂಡ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಒಂದ್ಸರಿ ಹೇಳಿ ನನ್ನ ಜೊತೆ, ಆಮಂಡ್. ಸೇಮ್ ಇದು ಬಾಮ್, ಹೇಳಿ ಬಾಮ್. ಕಾಫ್, ಕಾಫ್. ಹಾಫ್, ಹೇಳಿ ಹಾಫ್. ಇವಾಗ CHALK ಇದನ್ನ ಚಾಕ್ ಅಂತಲ್ಲ ಚಾಕ್ ಅಂತ ಪ್ರೊನೌನ್ಸ್ ಮಾಡ್ತಾರೆ, ಹೇಳಿ ಚಾಕ್. ಸೇಮ್ ಟಾಕ್, ಟಾಕ್. ಸೇಮ್ ವಾಕ್, ವಾಕ್. ಇದು PALM ನಾವು ಹೆಂಗೆ ಕಾಮ್ ಪ್ರೊನೌನ್ಸ್ ಮಾಡಿದ್ವು ಸೇಮ್ ಅದೇ ತರ ಪಾಮ್, ಪಾಮ್. ರೂಲ್ 2 OUL ಒಟ್ಟಿಗೆ ಬಂದಾಗ ಎಲ್ ಸೈಲೆಂಟ್ ಆಗಿರುತ್ತೆ. ಶುಡ್, ಹೇಳಿ ಶುಡ್. ಕುಡ್, ಕುಡ್. ವುಡ್, ಹೇಳಿ ವುಡ್. ಸೊ ಇದು 3 ವರ್ಡ್ಸು ಪ್ರೊನೌನ್ಸಿಯೇಷನ್ ಸೇಮ್ ಆಗಿರುತ್ತೆ. ಇವಾಗ OL ಬಂದಾಗ ಫೋಕ್, ಫೋಕ್. ಯೋಕ್, ಹೇಳಿ ಯೋಕ್. ಸೊ ಈ ವರ್ಡ್ಸ್ ಬಿಟ್ಟು ಸ್ವಲ್ಪ ಎಕ್ಸೆಪ್ಷನ್ಸ್ ಇರುತ್ತೆ, ಅದನ್ನ ಮುಂದಿನ ವಿಡಿಯೋಸ್ನಲ್ಲಿ ಬರ್ತಾ ಬರ್ತಾ ನಿಮಗೆ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ಇಂಪಾರ್ಟೆಂಟ್ ವರ್ಡ್ಸ್ನ ಪ್ರಾಕ್ಟೀಸ್ ಮಾಡಿ. ಬರ್ತೀನಿ ಗುರು, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೈಲೆಂಟ್ ಎಲ್ ವರ್ಡ್ಸ್: ಆಮಂಡ್, ಬಾಮ್, ಕಾಫ್, ಹಾಫ್, ಕಾಮ್, chalk, talk, walk, palm, should, could, would, folk, yoke,